ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ಸೌತ್ ಫೇಸಿಂಗ್ 20x30 ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ನೋಡ್ಕೊಳ್ಳಿ. ಎಲಿವೇಶನ್ನಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನ್ ಗ್ಲೈಡಿಂಗ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ MS ಟ್ಯೂಬ್ಸ್ ಆಗಿ CNC ಕಟಿಂಗ್ ಶೀಟಿಂದ ಮಾಡಿರುವಂಥದ್ದು. ಇಲ್ಲಿ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಮಾಡಿದ್ದಾರೆ, ಪಾರ್ಕಿಂಗ್ ಗೇಟ್. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಬರೋವಂಥದ್ದು ನೋಡ್ಬೋದು. ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಗ್ರೆನೇಟ್ ಆಂಟಿಸ್ಕಿಡ್ ಲಪೋತ್ರ ಗ್ರೆನೇಟ್ ಹಾಕಿರುವಂಥದ್ದು ಫ್ಲೋರಿಂಗ್ನಲ್ಲಿ. ಇಲ್ಲಿ ಬಂದು ನಿಮಗೆ ಸೆಂಟರ್ನಲ್ಲಿ ಆಂಟಿಸ್ಕಿಡ್ ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು. ಈ ಕಡೆ ನಿಮಗೆ ಕಾವೇರಿ ವಾಟರ್ ಮೀಟರ್ ಬರುತ್ತೆ. ಈ ವಾಲ್ನಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುವಂಥದ್ದು. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಗ್ಯಾಸ್ ಸಿಲಿಂಡರ್ಸ್ ಇಡೋದಕ್ಕೆ ಸ್ಟೇರ್ ಕೇಸ್ ಕೆಳಗಡೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಮಾಡಿರುವಂಥದ್ದು ಗ್ಯಾಸ್ ಸಿಲಿಂಡರ್ ಬಗ್ಗೆ ಇಲ್ಲಿ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಸಂಪ್ ಬರುವಂಥದ್ದು, ಇದು ಸಂಪ್ ಬರುವಂಥದ್ದು. ಇಲ್ಲಿ ಬೋರ್ವೆಲ್ ಬರುತ್ತೆ. ಇಲ್ಲಿಂದ ಮತ್ತೆ ನಾವು ಸ್ಟೇರ್ ಕೇಸಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಹೌಸ್ ಎಂಟ್ರೆನ್ಸ್ ಡೋರ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರೆನೇಟ್ ಹಾಕಿದ್ದಾರೆ, ಬ್ಲ್ಯಾಕ್ ಲಪೋತ್ರ ಗ್ರೆನೇಟ್ ಹಾಕಿರುವಂಥದ್ದು. SS ಟ್ಯೂಬಿಂದ ರೈಲಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಮೇನ್ ಡೋರ್ನ ಫ್ರಂಟ್ ವಾಲ್ ಕೂಡ ನಿಮಗೆ 7 ಫೀಟ್ ಹೈಟ್ ಗ್ರೆನೇಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಮೇನ್ ಡೋರ್ನಲ್ಲಿ ನಿಮಗೆ 1 ಸೈಡ್ ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಟೀಕ್ವುಡ್ ಯೂಸ್ ಮಾಡಿರುವಂಥ ಮೇನ್ ಡೋರ್ ಹಾಗೆ ವಾಸ್ಕಲ್ ಸಿಗುವಂಥದ್ದು. ಮೇನ್ ಡೋರ್ ಡಿಸೈನ್ ಸರಿ ನೋಡ್ಕೊಳ್ಳಿ. ಇಲ್ಲಿ ಒಳಗಡೆ ನಿಮಗೆ ಮೇನ್ ಡೋರಿಂದ ಒಳಗೆ ಎಂಟ್ರಿ ಆದರೆ ನಿಮಗೆ ರೈಟ್ ಸೈಡಲ್ಲಿ ಲಿವಿಂಗ್ ಏರಿಯಾ ಬರುವಂಥದ್ದು ಇಲ್ಲಿ ನೋಡ್ಬೋದು. ಈ ಕಡೆ ನಿಮಗೆ ಲಿವಿಂಗ್ ಏರಿಯಾನಲ್ಲಿ 2 ವಿಂಡೋಗಳು ಕೊಟ್ಟಿದ್ದಾರೆ. ಸ್ಲೈಡಿಂಗ್ UPVC ವಿಂಡೋಸ್ ಹಾಕಿರುವಂಥದ್ದು. 3 ಟ್ರ್ಯಾಕ್ ಸ್ಲೈಡಿಂಗ್ UPVC ವಿಂಡೋ ಹಾಕಿರುವಂಥದ್ದು. MS ಗ್ರಿಲ್ ಕೂಡ ಮಾಡಿರುವಂಥದ್ದು, ರಾಡಿಂದ ಗ್ರಿಲ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ TV ಕ್ಯಾಬಿನೆಟ್ ಬರುತ್ತೆ. ವಿನಿಯರ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲೊಂದು ಸ್ಟಡಿ ಟೇಬಲ್ ಕೂಡ ಸಿಗುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಹಾಗೆ ಈ ಕಡೆ ಬಂದು ವಿಂಡೋ ಪಕ್ಕದಲ್ಲಿ ಪೂಜಾ ರೂಮ್ ಬರುವಂಥದ್ದು ನೋಡ್ಬೋದು. ಇಲ್ಲಿ ಪೂಜಾ ರೂಮ್ ಬರುವಂಥದ್ದು. ಪೂಜಾ ರೂಮ್ ವಾಲ್ನಲ್ಲಿ ಬಂದು ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಕಿದ್ದಾರೆ. ಕೆಳಗಡೆ ನಿಮಗೆ ಒಂದು ಸ್ಲ್ಯಾಬ್ ಕೊಟ್ಟು ಅದ್ರ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕ್ವುಡ್ನಲ್ಲಿ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಕೂಡ ಮಾಡಿದ್ದಾರೆ. ಇಲ್ಲಿ ನಾವು ಮೇನ್ ಡೋರ್ ಇಂದ ಈ ಕಡೆ ಲೆಫ್ಟ್ ಸೈಡ್ ನಲ್ಲಿ ನಿಮಗೆ ಕಿಚನ್ ಹಾಗೆ ಡೈನಿಂಗ್ ಏರಿಯಾ ಬರುವಂಥದ್ದು. ಇಲ್ಲೂ ಕೂಡ ಒಂದು ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಈ ವಿಂಡೋ ಆಪೋಸಿಟ್ ಅಲ್ಲಿ ಹ್ಯಾಂಡ್ ವಾಶ್ ಸಿಗುವಂಥದ್ದು. ಇಲ್ಲಿ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಮಾಡಿದ್ದಾರೆ. ಈ ಕಡೆ ಕಾಮನ್ ವಾಶ್ರೂಮ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಓಪನ್ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ SS ಬ್ಯಾಸ್ಕೆಟ್ ಸಿಗುವಂಥದ್ದು. ಬಾಕಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಹಾಕಿರುವಂಥದ್ದು. ಸಿಂಕ್ ಬಂದು ನಿಮಗೆ 2 ಫೀಟ್ನ ಕ್ವಾಟ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಡಿಜಿಟಲ್ ವೆಟ್ರಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಈ ಕಡೆ ನಿಮ್ಗೆ ಒಂದು ಟಾಲ್ ಯೂನಿಟ್ ಟೈಪ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ. ಇದು ಬಂದು ನಿಮಗೆ ಡೈನಿಂಗ್ ಏರಿಯಾ ಮಾಡಿರುವಂಥದ್ದು. ಇದು ಡೈನಿಂಗ್ಗೋಸ್ಕರ ಮಾಡಿರುವಂಥ ಏರಿಯಾ. ಇದು ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಸೆಕೆಂಡ್ ಫ್ಲೋರ್ನಲ್ಲಿ ರೂಮ್ಸ್ ಸಿಗುವಂಥದ್ದು. 2 ರೂಮ್ಸ್ಗಳು ಸಿಗುತ್ತೆ ಸೆಕೆಂಡಲ್ಲಿ. ಸ್ಟೇರ್ ಕೇಸ್ನಲ್ಲಿ ಬಂದು ಸೇಮ್ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ ಇಂದ ಮಾಡಿರುವಂಥದ್ದು. ಈ ಕಡೆ ನಿಮ್ಗೊಂದು ಸ್ಲೈಡಿಂಗ್ ವಿಂಡೋ ಬರುತ್ತೆ. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುವಂಥದ್ದು. ಇದು ಬಂದು ನಿಮಗೆ ಕಿಡ್ಸ್ ರೂಮ್ ಬರುವಂಥದ್ದು. ಇಲ್ಲೂ ಕೂಡ ಸ್ಲೈಡಿಂಗ್ UPVC ವಿಂಡೋ ಹಾಕಿದ್ದಾರೆ. ಒಂದು ವಾಲಲ್ಲಿ ರಾಯಲ್ ಪ್ಲೇ ಪೇಂಟ್ ಮಾಡಿರುವಂಥದ್ದು. ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ 2 ಡೋರ್ ಸ್ಲೈಡಿಂಗ್ ವಾಟರ್ ಬರುತ್ತೆ.
ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಈ ಕಡೆ ಅಟ್ಯಾಚ್ ವಾಶ್ರೂಮ್ ಬರುವಂಥದ್ದು. ವಾಶ್ರೂಮಲ್ಲೆಲ್ಲ ನಿಮಗೆ 7 feet ಹೈಟ್ ಟೈಲಿಂಗ್ ಮಾಡಿರೋಂಥದ್ದು, 2x4 ವೆಟ್ರಿಫೈಡ್ ಟೈಲಿಂಗ್ ಮಾಡಿದ್ದಾರೆ. ಹಾಗೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ಹೊರಗೆ ಬಂದರೆ ಈ ಕಡೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ 2 ಸ್ಲೈಡಿಂಗ್ ವಿಂಡೋಸ್ ಸಿಗುತ್ತೆ. ಹಾಗೆ ಈ ವಾಲ್ನಲ್ಲಿ ರಾಯಲ್ ಪ್ಲೇ ಪೇಂಟ್ ಮಾಡಿರುವಂಥದ್ದು. ಕಾಟ್ ಹಾಕೋದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಹಾಗೆ ಓಪನ್ ಟೈಪ್ ಡೋರ್ಸ್ನ 2 door ವಾರ್ಡ್ರೋಬ್ ಬರುತ್ತೆ, ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಈ ಕಡೆ ಕೂಡ ನಿಮಗೆ ಓಪನ್ ಟೈಪ್ ಡೋರ್ಸ್ನ 3 door ವಾರ್ಡ್ರೋಬ್ ಹಾಗೆ ಅದ್ರ ಮೇಲೆ ಲಾಫ್ಟ್ ಸಿಗುತ್ತೆ. ಇಲ್ಲಿ ಮೇಲೆ ಕೂಡ ವೆಂಟಿಲೇಟರ್ ಟೈಪ್ ವಿಂಡೋಸ್ ಕೊಟ್ಟಿರುವಂಥದ್ದು, PVC ವಿಂಡೋಸ್. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಬರುವಂಥದ್ದು. ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಹಾಗೆ ಎಲ್ಲ ರೂಮ್ಸಲ್ಲೂ ನಿಮಗೆ ಫ್ಯಾನ್ಸ್ ಹಾಕಿರೋವಂಥದ್ದು. ಇಲ್ಲಿಂದ ಮತ್ತೆ ನಾವು ಸ್ಟೇರ್ ಕೇಸಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಮೇಲೆ 3rd ಫ್ಲೋರ್ನಲ್ಲಿ ನಿಮಗೆ ಸೇಮ್ ಕೆಳಗೆ ನೋಡಿದಾಗ ಮಾಸ್ಟರ್ ಬೆಡ್ರೂಮ್ ಸೈಜ್ನ ಒಂದು ರೂಮ್ ಬರುತ್ತೆ. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಸೈಜ್ ರೂಮ್ ಬರುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ PVC ವಿಂಡೋಸ್ ಹಾಕಿರೋವಂಥದ್ದು. ಈ ಕಡೆ ನಿಮಗೆ ವಾರ್ಡ್ರೋಬ್ ಸಿಗುತ್ತೆ, ವಾಕಿನ್ ವಾರ್ಡ್ರೋಬ್ ಟೈಪ್ ಮಾಡಿರೋವಂಥದ್ದು. 3 door ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ವಾರ್ಡ್ರೋಬ್ ಆಪೋಸಿಟಲ್ಲೇ ಅಟ್ಯಾಚ್ ವಾಶ್ರೂಮ್ ಸಿಗುವಂಥದ್ದು. ಹಾಗೆ ಬಾಲ್ಕನಿ ಕೂಡ ಸಿಗುವಂಥದ್ದು ಇಲ್ಲಿ ಈ ರೂಮ್ನಲ್ಲಿ. ಇಲ್ಲಿ ಬಾಲ್ಕನಿ ಬರುವಂಥದ್ದು. ಬಾಲ್ಕನಿ ರೈಲಿಂಗ್ಸಲ್ಲಿ ಬಂದು SS ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಹಾಗೆ ಕಿಡ್ಸ್ ರೂಮ್ನ ಡೋರ್ ಇದ್ದಿದ್ದ ಜಾಗದಲ್ಲಿ ನಿಮಗೆ ಇಲ್ಲಿ ಟೆರೆಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ಬಂದು ಓಪನ್ ಟೆರೆಸ್ ಏರಿಯಾ ಇಲ್ಲಿ ನೋಡ್ಬೋದು. ಓಪನ್ ಟೆರೆಸ್ ಏರಿಯಾ ಕೊಟ್ಟಿದ್ದಾರೆ. ಮೇಲೆ ಟ್ಯಾಂಕ್ ರೂಮ್ ಹಾಗೆ ಟೆರೆಸ್ಗೆ ಹೋಗೋದಕ್ಕೆ ಲ್ಯಾಡರ್ ಮಾಡಿರೋವಂಥದ್ದು. ಇದು ಬಂದು ನೀವು ಸಿಟ್ಔಟ್ ಏರಿಯಾ ಆಗಿ ಯೂಸ್ ಮಾಡ್ಕೋಬೋದು, ಯಾಕಂದರೆ RCC ರೂಫಲ್ಲಿ ಕ್ಲೋಸ್ ಮಾಡಿರೋವಂಥದ್ದು. ನಿಮಗೆ ಇಲ್ಲೊಂದು ಗ್ರಿಲ್ ಮಾಡಿಕೊಂಡ್ರೆ ಸಿಟ್ಔಟ್ ಏರಿಯಾ ಆಗಿ ಯೂಸ್ ಮಾಡ್ಬೋದು. ಇದನ್ನು ನೀವು ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಒಳ್ಳೆ ಲೊಕೇಶನಲ್ಲಿದೆ, ಒಳ್ಳೆ ಬಿಲ್ಟಪ್ ಏರಿಯಾ, ಪ್ರೈಮ್ ಲೊಕೇಶನ್. ವಿಶ್ವೇಶ್ವರ ಲೇಔಟಲ್ಲಿ ಹೈಯೆಸ್ಟ್ ಓಡ್ತಾ ಇರೋದೇ ಸೈಟ್ ಇಲ್ಲಿ ನಿಮಗೆ. ಹಾಗೆ ಈ ಬಿಲ್ಡಿಂಗ್ ಬಂದು ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೂಡ ಇರುವಂಥದ್ದು. ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದ್ರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 1,35,00,000 ಕೋಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಬಜೆಟಲ್ಲಿದೆ. 1,35,00,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. BDA ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.